ಇಡೀ 142 ಪ್ರಾಪರ್ಟಿಗಳ ಲಿಸ್ಟನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ರವಾನೆ ಮಾಡಿದೆ ಸರ್. ಯಾಕೆಂದರೆ 142 ಪ್ರಾಪರ್ಟಿಗಳನ್ನು ಕೂಡ ಮಾರಾಟ ಮಾಡಬಾರ್ದು, ರೀಸೇಲ್ ಮಾಡಬಾರ್ದು ಅಂತ ಕೂಡ ಈ ಹಿಂದೆ ಜಪ್ತಿ ಮಾಡ್ಕೊಂಡಿತ್ತು, ಈಗ ರೀಸೇಲ್ ಮಾಡಬಾರ್ದು ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರದ್ದೇ ಆದಂಥ ನಿಯಮಗಳನ್ನಿರ್ತದೆ, ಅದ್ರ ಪ್ರಕಾರ ಅವರು ಮುಂದೆ ಹೊರಿತಾರೆ. ಅದರ ಒಂದಂತೂ ಸತ್ಯ, ಈ ಇಡೀ ನೋಟಿಸ್ ರಾಜಕೀಯ ಪ್ರೇರಿತ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಹಗರಣ ಆಗಿದೆ, ಸಾವಿರಾರು ಕೋಟಿ ಬಡವರ ಪಾಲಾಗಬೇಕಾಗಿರ್ತಕ್ಕಂಥ ನಿವೇಶನಗಳ ಹಗಲು ಲೂಟಿ ಏನಾಗಿತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ, ದೊಡ್ಡ ಹಗರಣ ಆಯಿತು. ಬಡವರಿಗೂ ಕೂಡ ಅನ್ಯಾಯ ಆಗಿದೆ. ಇದರ ಪರಿಣಾಮವನ್ನು ಬರೋದ್ರಿಂದಲೇ ಎದುರಿಸಬೇಕಾಗ್ತದೆ. ಥ್ಯಾಂಕ್ ಯು. ಸರಿ ಸರ್, ಡಿ ಕೆ ಶಿವಕುಮಾರ್ ಅವರು ನನಗಿಂತ 108 ಬಂದಿದ್ದಾವೆ, ಇದಕ್ಕೆ ಎಲ್ಲ ರಾಜಕೀಯ ಪ್ರೇರಿತ ಅಂತ ಹೇಳಿದ್ರು ಸರ್. ಅಂದರೆ ಅವ್ರಿಗೆ ನೀವು ಹೇಳಿ ಈಗ ಮಂದಾಸ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಏನಾರ ಹೇಳಲಿ, ಪಾಪ ಅವರು ಕೂಡ ಎಲ್ಲ ತನಿಖಾ ಸಂಸ್ಥೆಗಳನ್ನು ಎದುರಿಸಿದ್ದಾರೆ, ನಾವು ಎದುರಿಸಿದ್ದೀವಿ, ಇಲ್ಲ ಅಂತೇಳಿ. ಅದು ಕೂಡ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಇಡಿ ನೋಟಿಸ್ ಕೊಟ್ಟಿದೆ ಅಂತ ಹೇಳಿದ್ರೆ ಅವ್ರಿಗೂ ಸಹಜವಾಗಿ ಗೊತ್ತಿದೆ, ನಿಮಗೂ ಕೂಡ ಒಳಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿ. ಅದು ಸಹಜವಾಗಿ ಅವರು ಕೂಡ ಸಂತೋಷ ಆದರೂ ಅದ್ರ ಬಗ್ಗೆ ಆಶ್ಚರ್ಯ ಪಡ್ತಕ್ಕಂಥದ್ದು. ಸ್ಪರ್ಧೆ ಖಚಿತ ವಿಜೇಂದ್ರ ವಿರುದ್ಧ ಅಂತ ಯತ್ನಾಳ್ ಹೇಳಿದ್ದಾರೆ ಸರ್. ಸ್ಪರ್ಧೆ ಖಚಿತ, ಜಯ ನಿಶ್ಚಿತ. ಬಿಜೆಪಿನಲ್ಲಿ ಆಂತರಿಕ ಚುನಾವಣೆ ನಡೀತದೆ, ಪ್ರಜಾಪ್ರಭುತ್ವ ವ್ಯವಸ್ಥೆನ ನಾವು ಕಾಪಾಡ್ಕೊಂಡು ಬಂದಿದ್ದೇವೆ. ಸೊ ಬರುವಂಥ ದಿನದಲ್ಲಿ ಯಾವ ರೀತಿ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗಬೇಕು, ಏನು ಪ್ರಕ್ರಿಯೆಯನ್ನು ಪಾಲನೆ ಮಾಡಿ